ಹಾಯ್ ಕ್ಯಾಪ್ಟನ್ಸ್, ಎಲ್ರಿಗೂ ನಮಸ್ಕಾರ. ವೇಟ್ ಸ್ಕ್ರಾಲ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಜೀವನದಲ್ಲಿ ನೀವು ಕಂಡಂತ ಎಷ್ಟೋ ಕನಸುಗಳನ್ನ ನೀವೇ ಕೈ ಬಿಟ್ಟಿದ್ದೀರಾ, ಹೌದಾ? ಅದಕ್ಕೆ ಕಾರಣ ನಿಮ್ಮಲ್ಲಿ ಟ್ಯಾಲೆಂಟ್ ಇಲ್ವಾ? ಖಂಡಿತ ಇದೆ, ಆದ್ರೆ ಸೋತು ಬಿಡ್ತೀನಿ ಅನ್ನೋ ಭಯ. ಈ ಭಯದ ಕೋಟೆಯಲ್ಲಿ ನಿಮ್ಮ ಕನಸುಗಳೆಲ್ಲ ಸಿಕ್ಕಾಕೊಂಡಿದ್ದಾವೆ. ಈ ಭಯದ ಕೋಟೆಯಿಂದ ಹೊರಗಡೆ ಹೇಗೆ ಬರಬೇಕು ಅನ್ನೋದೇ ಇವತ್ತಿನ ವಿಡಿಯೋದ ಸ್ಪೆಷಲ್. ಜಸ್ ಕ್ಯಾಪ್ಟನ್ಸ್, ಇವತ್ತಿನ ಕಾನ್ಸೆಪ್ಟ್ ಫಿಯರ್ ಆಫ್ ಫೇಲ್ಯೂರ್, ಸೋಲಿನ ಭಯ. ಹಾಗಾಗಿ ಇವತ್ತಿನ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜೀವನದಲ್ಲಿರುವಂತ ಭಯವನ್ನ ಹೇಗೆ ಹೋಗಲಾಡಿಸಬೇಕು ಅನ್ನೋದು ಉತ್ತರ ಸಿಗುತ್ತೆ. ನಮಸ್ಕಾರ ಕ್ಯಾಪ್ಟನ್ಸ್, ನಿಮ್ಮ ಜೀವನದ ಹಡಗಿಗೆ ನೀವೇ ಕ್ಯಾಪ್ಟನ್. ಸೇಲ್ಸ್ ಮ್ಯಾನ್ ಟು ಬಿಸ್ನೆಸ್ ಮ್ಯಾನ್ ಅಕಾಡೆಮಿಗೆ ಸ್ವಾಗತ. ಪವರ್ಡ್ ಬೈ ನಿಧಿಮಾ ಎಂಟರ್ಪ್ರೈಸಸ್. ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನೋ ಒಂದು ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತೀರಿ. ಆದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಒಂದ್ ವೇಳೆ ನಾನು ಇದರಲ್ಲಿ ಸೋತು ಬಿಟ್ರೆ, ಫೇಲ್ಯೂರ್ ಆಗ್ಬಿಟ್ರೆ ಜನ ಏನ್ ಅನ್ಕೋತಾರೆ ನನ್ನ ಬಗ್ಗೆ? ಈ ಒಂದು ಪ್ರಶ್ನೆ ನಿಮ್ಮ ಕನಸುಗಳನ್ನ ದೂರ ಮಾಡಿಬಿಡುತ್ತೆ. ಅದಕ್ಕೆ ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಅಕ್ಕಪಕ್ಕದ ಊರಲ್ಲಿ ಇಬ್ರು ಫ್ರೆಂಡ್ಸ್ ಇದ್ರು, ಒಬ್ಬ ರಾಮ, ಒಬ್ಬ ಕೃಷ್ಣ ಅಂತ. ಇವರು ಒಂದೇ ಸ್ಕೂಲಲ್ಲಿ ಓದಿದ್ರು, ಒಂದೇ ಕಾಲೇಜಲ್ಲಿ ಓದಿದ್ರು. ಆದ್ರೆ ಬೆಂಗಳೂರಲ್ಲಿ ಒಂದೇ ಕಂಪನಿನಲ್ಲಿ ಕೆಲಸನೂ ಮಾಡ್ತಾ ಇದ್ರು. ಆದ್ರೆ ಇವ್ರ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ಸಕ್ಸಸ್ ಕಾಣ್ತಾ ಇರ್ಲಿಲ್ಲ. ರೊಟೀನ್ ಲೈಫ್ ಆಗಿತ್ತು. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋದು, ಸಂಜೆ ಮನೆಗೆ ಬರೋದು, ಅದೇ ಸಂಬಳ, ಅದೇ ಫ್ಯಾಮಿಲಿ, ಅದೇ ಜಂಜಾಟಗಳು, ಅದೇ ಸಮಸ್ಯೆಗಳು. ಹೀಗಿರುವಾಗ ರಾಮ ಮತ್ತೆ ಕೃಷ್ಣ ಇಬ್ರು ಕೂತಿ ಯೋಚನೆ ಮಾಡ್ತಾರೆ, ನಾವ್ ಹೀಗೆ ಇದ್ರೆ ಬದುಕನ್ನ ಸಕ್ಸಸ್ ಮಾಡ್ಕೊಳಕ್ ಸಾಧ್ಯ ಇಲ್ಲ, ನಾವ್ ಏನಾದ್ರೂ ಹೊಸದಾಗಿ ಏನಾದ್ರೂ ಶುರು ಮಾಡೋಣ ಅಂತ ರಾಮ ಕೃಷ್ಣನ್ಗೆ ಹೇಳ್ತಾನೆ. ಕೃಷ್ಣ ಏನ್ ಮಾಡ್ತಾನೆ, ಇವಾಗ ನಮ್ಮ ಹತ್ರ ದುಡ್ಡಿಲ್ಲ, ಏನು ಇಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತ ಕುಂತು ಪ್ಲಾನ್ ಮಾಡೋಣ, ಆಮೇಲಿಂದ ದುಡ್ಡಿನ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಇಬ್ರು ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಸುಮ್ನೆ ನಾವ್ ಯಾರ ಹತ್ರನೂ ಕೆಲಸ ಮಾಡೋದಕ್ಕಿಂತ ನಮ್ಮದೇ ಹಳ್ಳಿನಲ್ಲಿ ಹೋಗಿ ನಮ್ಮದೇ ಜಾಗದಲ್ಲಿ ಏನಾದ್ರೂ ಒಂದು ಹೊಸತನವಾಗಿ ಕೆಲಸ ಮಾಡ್ಬೋದಲ್ಲ ಅಂತ ಅನ್ಸಿ ಹಸು ಸಾಕಣೆ ಮಾಡೋಣ ಅಂತ ಡಿಸಿಷನ್ ತಗೊಂತಾರೆ. ನಾವು ಹಳ್ಳಿಯಲ್ಲಿ ಲೋನ್ ತೆಕ್ಕೊಂಡು ಹಸು ಫಾರ್ಮ್ ಶುರು ಮಾಡೋಣ. ಇನ್ನು 5 ವರ್ಷ ನಮ್ಮ ಕನಸಿಗಾಗಿ ಕೆಲಸ ಮಾಡೋಣ. ಡೀಲ್. 5 ವರ್ಷದ ನಂತರ ಇದೇ ಜಾಗದಲ್ಲಿ ಭೇಟಿಯಾಗೋಣ. 5 ವರ್ಷಗಳ ನಂತರ ಇಬ್ರು ಅದೇ ಜಾಗಕ್ಕೆ ಬಂದು ಸೇರ್ತಾರೆ. ಕೃಷ್ಣ ಆಲ್ರೆಡಿ ಬಂದು ಕೂತಿರ್ತಾನೆ, ರಾಮ ಕಾರಲ್ಲಿ ಬರ್ತಾನೆ. ಕಾರಲ್ಲಿ ಬಂದು ಇಬ್ರು ಒಬ್ರಿಗೊಬ್ರು ಯೋಗಕ್ಷೇಮ ವಿಚಾರಿಸಿ ಕೇಳ್ತಾನೆ, ಹೇಗ್ ನಡೀತಿದ್ಯಪ್ಪ ನಿಂದು ಅಂತ ಕೃಷ್ಣ ರಾಮನ್ಗೆ ಕೇಳ್ತಾನೆ. ಆಗ ರಾಮ ಹೇಳ್ತಾನೆ, ಬಹಳ ಚೆನ್ನಾಗಿ ನಡೀತಾ ಇತ್ತಪ್ಪ. ಇವಾಗ ನನ್ನ ಹತ್ರ ಒಂದು 100 ಹಸು ಇದಾವೆ, ಡೈರಿ ಕಟ್ಟಿದೀನಿ, ಒಳ್ಳೆ ಫ್ಯಾಮಿಲಿ ಇದೆ, 3 ಎಕರೆ ಜಮೀನ್ ತಗೊಂಡಿದ್ದೀನಿ, ನೋಡಿ ಈಗ